ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತ ಶ್ರೀಕಂಠ. ಇತ್ತೀಚೆಗೆ ಎಲ್ಲೆಲ್ಲೂ ರೋಬೋಟ್ಗಳದ್ದೇ ಅಬ್ಬರ. ನೀವು ಹೋಟೆಲ್ ವಿಸಿಟ್ ಮಾಡಿದ್ರು, ಶೋರೂಮ್ಸ್ಗಳನ್ನ ವಿಸಿಟ್ ಮಾಡಿದ್ರು, ರೋಬೋಟ್ಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸುತ್ತೆ. ಇದೀಗ ಅಮೆಝಾನ್ನಲ್ಲೂ ಇನ್ನು ಮುಂದೆ ರೋಬೋಟ್ಗಳದ್ದೇ ಕಾರುಬಾರು ನಡೆಯಲಿದೆಯಂತೆ. ಇದರಿಂದಾಗಿ ಬರೋಬ್ಬರಿ 5 ಲಕ್ಷ ಉದ್ಯೋಗಗಳಿಗೆ ಕತ್ತರಿ ಬೀಳಲಿದೆಯಂತೆ. ಎಸ್, ಇ ಕಾಮರ್ಸ್ ದೈತ್ಯ ಅಮೆಝಾನ್ ತನ್ನ ಕಾರ್ಯಾಚರಣೆಗಳನ್ನ ಸ್ವಯಂ ಚಾಲಿತಗೊಳಿಸುವ ಮೂಲಕ ಲಕ್ಷಾಂತರ ಮಾನವ ಉದ್ಯೋಗಗಳನ್ನ ರೋಬೋಟ್ಗಳೊಂದಿಗೆ ಬದಲಾಯಿಸೋದಕ್ಕೆ ಯೋಜಿಸ್ತಾ ಇದೆಯಂತೆ. ಇದರಿಂದ ಕಂಪನಿಗೆ ಭಾರಿ ಪ್ರಮಾಣದ ಹಣ ಉಳಿತಾಯವಾಗಲಿದ್ದು, ಈ ತಾಂತ್ರಿಕ ಬದಲಾವಣೆಯಿಂದ ಸೃಷ್ಟಿಯಾಗಬಹುದಾದ ಸಾರ್ವಜನಿಕ ಟೀಕೆಗಳನ್ನ ನಿರ್ವಹಿಸಲು ಪದ ಬಳಕೆಯಲ್ಲಿ ಬದಲಾವಣೆ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳಂತಹ ತಂತ್ರಗಳನ್ನ ಬಳಸೋದಕ್ಕೆ ಸಜ್ಜಾಗಿದೆ. ಆದ್ರೆ ಅಮೆಝಾನ್ನಿಂದ 5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳ ಬದಲಿಗೆ ರೋಬೋಟ್ಗಳ ಬಳಕೆ ಸಾಧ್ಯತೆ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ವೇರ್ ಹೌಸ್ಗಳಲ್ಲಿ 75% ಅಷ್ಟು ಕಾರ್ಯಾಚರಣೆ ಸ್ವಯಂ ಚಾಲಿತಗೊಳಿಸುವಂತಹ ಗುರಿಯನ್ನ ಹೊಂದಲಾಗಿದೆಯಂತೆ. ಸಾರ್ವಜನಿಕರ ವಿರೋಧ ತಪ್ಪಿಸೋದಕ್ಕೆ ಆಟೋಮೇಷನ್ ಬದಲಿಗೆ ಸುಧಾರಿತ ತಂತ್ರಜ್ಞಾನ ಎನ್ನುವಂತಹ ಪದ ಬಳಕೆಯನ್ನ ಮಾಡಲಾಗ್ತಾ ಇದೆಯಂತೆ. ನೋಡಿ, ಈ ಯೋಜನೆಯ ಪ್ರಕಾರ 2027ರ ವೇಳೆಗೆ ಅಮೆರಿಕ ಒಂದರಲ್ಲೇ ಸುಮಾರು 1,60,000 ಹೊಸ ನೇಮಕಾತಿಗಳನ್ನ ತಪ್ಪಿಸಬಹುದಾಗಿದೆ ಅಂತ ಅಂದಾಜಿಸಲಾಗಿದೆ. ಇದರಿಂದ ಕಂಪನಿಯು ಪ್ಯಾಕ್ ಮಾಡಿ ವಿತರಿಸುವ ಪ್ರತಿ ವಸ್ತುವಿನ ಮೇಲೆ ಸುಮಾರು 30 ಸೆಂಟ್ಸ್ ಅಂದ್ರೆ 26 ರೂಪಾಯಿ ಉಳಿತಾಯ ಮಾಡಲಿದೆ. 2033ರ ವೇಳೆಗೆ ಮಾರಾಟವನ್ನ ದ್ವಿಗುಣಗೊಳಿಸಿದ್ರು ಸುಮಾರು 6 ಲಕ್ಷ ಹೊಸ ನೇಮಕಾತಿಗಳನ್ನ ತಪ್ಪಿಸೋದು ಕಂಪನಿಯ ದೀರ್ಘಾವಧಿ ಗುರಿಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಸ್ತುತ ಅಮೆಝಾನ್ ವಿಶ್ವಾದ್ಯಂತ ಸುಮಾರು 12 ಲಕ್ಷ ಉದ್ಯೋಗಿಗಳನ್ನ ಹೊಂದಿದೆ. ಈ ದೊಡ್ಡ ಬದಲಾವಣೆಯಿಂದ ಉಂಟಾಗಬಹುದಾದ ಸಾರ್ವಜನಿಕರ ವಿರೋಧ ಮತ್ತು ಟೀಕೆಗಳನ್ನ ತಪ್ಪಿಸುವುದಕ್ಕೆ ಅಮೆಝಾನ್ ಈಗಾಗಲೇ ಸಿದ್ಧತೆಯನ್ನ ನಡೆಸಿದೆ. ಆಟೋಮೇಷನ್ ಅಥವಾ ಕೃತಕ ಬುದ್ಧಿಮತ್ತೆ ಎನ್ನುವಂತಹ ಪದಗಳ ಬದಲಿಗೆ ಸುಧಾರಿತ ತಂತ್ರಜ್ಞಾನ ಎನ್ನುವಂತಹ ಪದವನ್ನ ಬಳಸೋದಕ್ಕೆ ಕಂಪನಿ ಡಿಸೈಡ್ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ರೋಬೋಟ್ಗಳಿಗೆ ಬದಲಾಗಿ ಕೋಬೋಟ್ಸ್ ಅಂದ್ರೆ ಮಾನವರು ಮತ್ತು ರೋಬೋಟ್ಗಳ ಸಹಯೋಗ ಅಂತ ಬಿಂಬಿಸೋದಕ್ಕೂ ಕೂಡ ಸಜ್ಜಾಗಿದೆಯಂತೆ. ಇದರ ಜೊತೆಗೆ ಸಮುದಾಯ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸುವ ಮೂಲಕ ಉತ್ತಮ ಕಾರ್ಪೊರೇಟ್ ಸಂಸ್ಥೆ ಎನ್ನುವಂತಹ ವರ್ಚಸ್ಸನ್ನ ನಿರ್ಮಿಸಿಕೊಳ್ಳುವ ತಂತ್ರವನ್ನು ಕೂಡ ಅಮೆಝಾನ್ ರೂಪಿಸಿರುವುದಾಗಿ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನ ಮಾಡಿದೆ. ಆದಾಗ್ಯೂ ಈ ವರದಿಗೆ ಪ್ರತಿಕ್ರಿಯಿಸಿರುವ ಅಮೆಝಾನ್ ವಕ್ತಾರೆ ಕೆಲ್ಲಿ ನ್ಯಾಂಟೆಲ್, ಈ ದಾಖಲೆಗಳು ಕಂಪನಿಯೊಳಗಿನ ಕೇವಲ ಒಂದು ಗುಂಪಿನ ದೃಷ್ಟಿಕೋನವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಮುಂಬರುವ ಹಬ್ಬದ ಋತುವಿಗಾಗಿ 2,50,000 ಜನರನ್ನ ನೇಮಿಸಿಕೊಳ್ಳೋದಕ್ಕೆ ಕಂಪನಿ ಯೋಜಿಸಿದೆ ಅಂತ ತಿಳಿಸಿದ್ದಾರೆ. ಆದ್ರೆ ಬಹುಮುಖ್ಯವಾಗಿ ಈ ಕಂಪನಿಗಳು ಖಾಯಂ ಸ್ವರೂಪದೋ ಅಥವಾ ಗುತ್ತಿಗೆಯ ಆಧಾರಿತವೋ ಎಂಬುದರ ಬಗ್ಗೆ ಅವರು ಸ್ಪಷ್ಟನೆ ನೀಡಿಲ್ಲ. ಇನ್ನು ಅಮೆಝಾನ್ 2012ರಲ್ಲಿ ರೋಬೋಟಿಕ್ಸ್ ಕಂಪನಿ ಕಿವಾವನ್ನ $775 ಮಿಲಿಯನ್ ಖರೀದಿಸುವ ಮೂಲಕ ಈ ವಲಯಕ್ಕೆ ಮೊದಲ ಬಾರಿ ಕಾಲಿಟ್ಟಿತ್ತು. ಒಟ್ಟಾರೆ ರೋಬೋಟ್ ಬಂದು ಎಲ್ಲರ ಬದುಕಿಗೆ ಕತ್ತರಿ ಹಾಕುತ್ತಾ, ಮನುಷ್ಯನ ಕೆಲಸವನ್ನ ರೋಬೋಟ್ ಕಿತ್ತುಕೊಳ್ಳುತ್ತಾ, ಇನ್ನಷ್ಟೇ ಕಾದು ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.